ದಬಾಕೊಂಡ್ರಂತೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಲೊಕೇಶನ್ ಬ್ರೋ ಕಳಿಸಿದೀನಲ್ಲ ಬ್ರೋ, ಬನ್ನಿ. ನಿಮ್ಮ ಬಾಸಿಗೆ ಹೇಳಿ ಲಾಕ್ ಹಾಕ್ಸಿ ಅಕ್ಕ. ಅದಕ್ಕೆ ಲಾಕ್ ಹಾಕಿಸ್ಬಿಡಿ. ಅಲ್ಲಣ್ಣ ಹೆಂಗ್ ಬಿದ್ದಣ ಆ ಕಡೆ. ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡರ್. ಗೈಸ್, ಫಸ್ಟ್ ಆಫ್ ಆಲ್ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನಾನು ಲಾಸ್ಟ್ ಟೈಮ್ ಮಡಿಕೇರಿ ರೈಡಿಗೆ ಹೋಗಿದ್ನಲ್ಲ, ಸೊ ಅಲ್ಲಿಂದು ಫುಟೇಜಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಚೀಪ್ ಅನ್ನಿಸ್ಬಿಡ್ತು. ಅಂದರೆ ಗೋಪ್ರದಲ್ಲಿ ಶೂಟ್ ಮಾಡಿದ್ದೆ ಅಲ್ಲ, ಅದರಲ್ಲಿ ಒಂದು 2-3 ಫುಟೇಜ್ ಇದೆ. ಅದನ್ನ ಯಾವುದಿದೆ, ಆಫ್ ರೋಡ್ ಮಾಡಿದ್ದು ಅಷ್ಟೇ ಇದೆ. ಎಷ್ಟು ಮಾಡಿದೆ ಗೊತ್ತಾಗಲ್ಲಿ. ಮೊಬೈಲ್ ಕ್ಲಿಯರ್ ಅಂದರೆ ಸ್ಟೋರೇಜ್ ಇಲ್ಲ ಅಂತ ಡಿಲೀಟ್ ಮಾಡ್ಲಿಕ್ಕೆ ಹೋಗಿ ಅದನ್ನು ಸೆಲೆಕ್ಟ್ ಆಲ್ ಅಂತ ಡಿಲೀಟ್ ಹೊಡೆದ್ಬಿಟ್ಟು. ಓಕೆ, ಅನುಭವ ಆಗುತ್ತೆ ಎಲ್ಲ, ಏನು ಮಾಡೋಣ. ನಾನು ಆಫ್ ರೋಡ್ ಮಾಡ್ಲಿಕ್ಕೆ ಹೋಗಿರುವಂಥ ಬೆಟ್ಟ ಬಂದುಬಿಟ್ಟು ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಅಂತ. ಮ್ಯಾಪಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇದು ಕೆಳಗಡೆ ಇರುವಂಥದ್ದು, ಇದು ನಾವು ಆಫ್ ರೋಡ್ ಟ್ರಯಲ್ ಮಾಡ್ಕೊಂಡು ಹೋಗಿರುವಂಥ ಟೆಂಪಲ್. ಇದು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್. ಓಕೆ, ಸೊ ಇದ್ರ ಮೇಲ್ಗಡೆ ಇನ್ನೊಂದೇನು ಕಾಣಿಸ್ತಾ ಇದೆ ಅಲ್ಲ, ಅದು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್. ವೀರಭದ್ರೇಶ್ವರ ಸ್ವಾಮಿ ಟೆಂಪಲಿಗೆ ನೀವು ಬೈಕ್ ತೊಗೊಂಡು ಹೋಗ್ಬೋದು. ಅಲ್ಲಿ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ ಅಂದರೆ ಆ ಟೆಂಪಲಿಗೆ ನೀವು ಟ್ರೆಕ್ಕಿಂಗ್ ಮಾಡಿಕೊಂಡೇ ಹೋಗಬೇಕು. ಫುಲ್ಲು ಜಲ್ಲಿ ಗಾಯಸ್. ಏನು ಸ್ವಲ್ಪ ಜನ ಹೆದರ್ಕೊಂಡು ಮೇಲ್ಗಡೆನೇ ಬಂದಿಲ್ಲ. ಒಂದು 7-8 ಜನ ಏನೋ ಅಷ್ಟೇ ಹೋಗಿದ್ವು ಮೇಲೆ, ಬಾಕಿ ಯಾರು ಬಂದೇ ಇಲ್ಲ. ಯಾಕಂದ್ರೆ ಪೂರಾ ಸೈಕ್ ಸೀನ್. ಆಫ್ ರೋಡ್ ಸ್ಟಾರ್ಟ್ ಆಗೋದು ಬಂದುಬಿಟ್ಟು ಮುದಾಳ ಗವಿ ಅಂತ ಒಂದು ಸ್ಟಾರ್ಟಿಂಗ್ ಪಾಯಿಂಟು. ಎಂಡ್ ಆಗುತ್ತೆ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಹತ್ರ ಎಂಡ್ ಆಗುತ್ತೆ. 2 ಕಿಲೋಮೀಟ್ರ್ ಟ್ರೇನೋ ಇರ್ಬೋದು ಅಷ್ಟೇ. ಅಂದರೆ ರೋಡ್ ಮಾಡ್ತಾ ಇದ್ದಾರೆ, ಬಟ್ ಅಲ್ಲಿ ಮಾಡ್ತಾರೋ ಇಲ್ಲ ಅದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ಇವಾಗ ಅಲ್ಲಿ ಸಿಮೆಂಟ್ ರೋಡ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಗೆ ಅರ್ಧ ಸಿಮೆಂಟ್ ರೋಡ್ ಸಿಕ್ತು. ಆಮೇಲೆ ಮತ್ತೆ ಒಂದು ಐ ಥಿಂಕ್ 1 ಕಿಲೋಮೀಟ್ರ್ ಇಲ್ಲ ಅನ್ಕೋತೀನಿ ನಾನು. ಒಂದು 700 ಮೀಟ್ರ್ ಏನೋ 800 ಮೀಟ್ರ್ ಇರ್ಬೋದು ಅಷ್ಟೇ ಆಫ್ ರೋಡ್ ಇದೆ. ಬಟ್ ಫುಲ್ಲು ಸ್ಲೀಪ್ ಆಗುತ್ತೆ ಗೈಸ್. ಬರುವಾಗ ಹೋಗುವಾಗ ಹೇಳೋದೇ ಬೇಡ, ನೀವು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಬೈಕ್ ತೊಗೊಂಡು ಹೋದವ್ರು ಭಾಳ ಕಷ್ಟ ಇದೆ. ಫುಲ್ ಸ್ಲೀಪ್ ಆಗುತ್ತೆ ಗೈಸ್ ಅಲ್ಲಿ. ನೋಡಿ ಗೈಸ್, ವಂದನೆಗಳು. ಓ ಗುರು, ಏನು ಹೇಳು. ಹೋಗ್ಬಿಟ್ಟು ಹಾಂ, ಲೆಫ್ಟ್ ಹೋಗಿ. ಹಾಂ, ಅಲ್ಲೊಂದು ಬೋರ್ಡ್ ಇರ್ತದೆ. ಈ ಎಲ್ಲೋ ಬೆಟ್ಟಕ್ಕೆ ಹೋಗುತ್ತಾ ಈ ರೂಟು? ಹಾಂ, ಬೆಟ್ಟಕ್ಕೆ ಹೋಗಿ. ಆ ಕಡೆ ಹೋದ್ರೆ ನೀವು ಈ ಕಡೆ ಹೋಗ್ತಿದ್ರೆ ಅಷ್ಟೇ. ಓಕೆ, ನಾವು ಐ ಥಿಂಕ್ ಅಲ್ಲಿ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಬಟ್ ಬೆಟ್ಟದ ಹೆಸರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಗೈಸ್ ನನಗೆ. ಏನು ಮಾಡೋದು ಹೇಳಿ? ಹಾಂ, ನಕ್ಕನ ಈ ರೀತಿ ಹಿಂಸೆ ಕೊಟ್ರೆ. ದೇವಸ್ಥಾನಕ್ಕೆ ದಾರಿ ಅಂತ ಅಣ್ಣ ಬ್ರೋ. ಮ್ಯಾಪ್ ಇಲ್ಲೇ ಎಂಡು, ಗೊತ್ತಾಗ್ತಿಲ್ಲ ಎಲ್ಲಿ. ಅವರೆಲ್ಲ ಪೊದೆ ಒಳಗೆ. ಗೌತಮ್ರು ಒಂದು ಲೊಕೇಶನ್ ಹಾಕಿದ್ದಾರೆ. ಅವ್ರ ಲೊಕೇಶನ್ ಹಾಕಿರೋದು 700 ಮೀಟ್ರ್ ಇದೆ ಬ್ರೋ. ಲೊಕೇಶನ್ ಬ್ರೋ ಕಳಿಸಿದೀನಲ್ಲ ಬ್ರೋ, ಬನ್ನಿ. ಅದೇ ಎಂಡ್ ಆಯ್ತು ಇಲ್ಲೇ. ಆಫ್ ರೋಡ್ ಮೇಲ್ ಬನ್ನಿ ಹಂಗೆ. ಹೌದಾ? ಸಿಮೆಂಟ್ ರೋಡಾ? ಮೂಡಲ ತಿರುವು ಅಂತ ಯಾವ್ದೋ ಗವಿ ಅಂತ ಕಳಿಸಿದೀನಲ್ಲ, ಹಾ. ಅಲ್ಲಿಗೆ ಬಾ. ಅಲ್ಲಿಗೆ ಬಂದಿದ ತಕ್ಷಣ ಒಂದು 2 ರೋಡ್ ಬರುತ್ತೆ, ಒಂದು ಆಫ್ ರೋಡ್ ಇರೋದು, ಅದು ತಗೋ. ಓಕೆ, ಈ ರೂಟು ಹೋಗುತ್ತೆ. ಈ ರೂಟು ಹೋಗುತ್ತೆ. ಅವ್ರು ಆ ರೂಟಿಂದ ಹೋಗಿದ್ದಾರೆ, ನಾವು ಈ ರೂಟು. ಡಿಫ್ರೆನ್ಸ್. ಹಾಂ, ಅವ್ರಿಗೆ ಸ್ಟೇಟ್ ಒಂದೇ ರೂಟು, ನಮಗೆ ಜಿಗ್ಜಾಗ್ ರೂಟು. ಹಾಂ, ಅಲ್ಲೇ ರೀಚ್ ಆಗ್ತಿದೆ ನೋಡಿ ಬ್ರೋ. ಹಿಂಗೆ ಜಿಗ್ಜಾಗ್ ಇದೆ. ಬನ್ನಿ ಅಣ್ಣ.
ಗಾಯ್ಸ್ ಬಿದ್ದೆ ಗಾಯ್ಸ್ ನಾನು. ಗಾಯ್ಸ್ ಡೈರೆಕ್ಟ್ ಹೊಂಡದೊಳಗೆ ಹೋಗ್ತಿದ್ನಲ್ಲ ಇವರು. ಇಳಿಯುವಾಗಿದೆ ಮಜಾ. A few moments later. ಗೈಸ್ ಆಮೇಲೆ ಅಲ್ಲೊಂದು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ನಾವು ರಿಟರ್ನ್ ಹೋದ್ವಿ. ಆಮೇಲೆ ಜಾರ್ತಾ ಇದೆ ಬ್ರೋ. ಹೋಗಿ ಬ್ರೋ ಕೆಳಗೆ ಗುದ್ದಿದ್ರೆ ಗೊತ್ತಿಲ್ಲ. ಬ್ರೋ ಹೇಗಿತ್ತು ಬ್ರೋ ಇಳಿಜಾರಿಕೆ ಹೇಗಿತ್ತು? ಮತ್ತೆ ಆಫ್ ರೋಡ್. ಗೈಸ್ ಅಲ್ಲಿಂದ ರಿಟರ್ನ್ ರೋಡಿಗೆ ಬಂದಿದ್ದು ಒಬ್ಬ ಫ್ರೆಂಡ್ ನಿಂತ್ಕೊಂಡಲ್ಲೇ ಬಿದ್ಕೊಂಡ್ಬಿಟ್ಟ ನೋಡಿ. ಈಗ ಆ ಫುಟೇಜ್ ಇಲ್ಲ, ಆದ್ರೂ ಬಿದ್ದಿದ ಮೇಲೆ ಇದೆ ನೋಡಿ. ಅಲ್ಲಣ್ಣ ಹೆಂಗ್ ಬಿದ್ದಣ ಆ ಕಡೆ? ಏನ್ ಬ್ರೋ ಯಾಕೆ ಬಂದಿಲ್ಲ ಮೇಲೆ ಯಾಕೆ ಬಂದಿಲ್ಲ? ಹಾ ದಬಾಕೊಂಡ್ರಂತೆ. ಕಂಗ್ರ್ಯಾಚುಲೇಷನ್ಸ್. ದಬಾಕೊಂಡ್ರು. ಹೆಂಗಣ್ಣ ಕುರಿ ಎಷ್ಟು? ಕುರಿ 300. ಏನಕ್ಕ ಟಿಫನ್ ಆಯ್ತಾ? ಇಲ್ಲೇನಾ ನಿಮ್ಮೂರು ಇದೇನಾ? ಇಲ್ಲಿ ಮತ್ತೇನಿದೆ ಪ್ಲೇಸು? ಹಾಂ ಅಲ್ಲಿ ನೀರಿಲ್ಲ. ಓಕೆ ಇರಲಿ ಕೊಡಿ. ಮತ್ತೆ ಹಾಕಿ ಅಂತ. ಹಾಂ ಟಾಪಪ್ ಮಾಡಬೇಡಿ, ಸ್ಲೋ ಹಾಕಿ. ಓಕೆ ಸ್ಲೋ ಹಾಕಿ. ಹಾಂ ಇರಲಿ, ಏನಾಗಲ್ಲ. ಏನು ಗಾಯಿಸಿದು ಟ್ಯಾಂಕ್ ಫುಲ್ ಹಾಕ್ಕೊಂಡು ಪೆಟ್ರೋಲ್ ಕೆಳಗೆ ಚಲೋ ಇತ್ತು. ನಿಮ್ಮ ಬಾಸಿಗೆ ಹೇಳಿ ಲಾಕ್ ಹಾಕ್ಸಿ ಅಕ್ಕ, ಅದಕ್ಕೆ ಲಾಕ್ ಹಾಕಿಸ್ಬಿಡಿ ಬೇಗ. ಓಕೆ ಬಾಯ್. ಅಂದರೆ ಪಾಪ ಅವ್ರದ್ದು ತಪ್ಪಿಲ್ಲ, ಅದು ಸೆನ್ಸರ್ ಇರುತ್ತೆ ಅದಕ್ಕೆ, ಇಲ್ಲಾಂದ್ರೆ ಲಾಕ್ ಸಿಸ್ಟಮ್ ಇರುತ್ತೆ. ಇಷ್ಟೊಂದು ಟ್ಯಾಂಕ್ ಫುಲ್ ಆಗ್ಲಿಕ್ಕೆ ಬರುವಾಗಲೇ ಒಂದು ಟ್ಯಾಂಕಲ್ಲಿ ಒಂದು 10-15% ಎಂಟಿ ಇರುವಾಗಲೇ ಅದು ಇದು ಆಗಿರ್ತದೆ, ಅಂದರೆ ಆಫ್ ಆಗಿರ್ತದೆ ಪೆಟ್ರೋಲು. ಬಟ್ ಅವ್ರದ್ದು ಲಾಕ್ ಸಿಸ್ಟಮ್ ಹಾಳಾಗಿದೆ ಅಂತೆ. ಸೊ ಓಕೆ, ನೋ ಪ್ರಾಬ್ಲಮ್. ಅಕ್ಕ ಈ ವಿಡಿಯೋ ನೋಡ್ತಾ ಇದ್ದರೆ ಏನೋ ತಪ್ಪು ತಿಳ್ಕೊಬೇಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಒಂದು ಲೈಕು, ಹಾಗೆ ಜಾಸ್ತಿ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಲಾಸ್ಟ್ ಬಟನ್ ಒಂದು ಲಿಸ್ಟ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಎಲ್ಲರ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿ, ನೀವು ಕೂಡ ಮಾಡಿ. ಸೊ ಇವತ್ತಿಗೆ ಇಷ್ಟೇ ಗಾಯ್ಸ್, ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.